ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಅಲ್ಲ ಚಟ್ನಿ ಮಾಡೋದು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ಒಂದು ವರ್ಷಕ್ಕೆ ಆಗೋಷ್ಟು ಮಾಡ್ಕೊಂಡು ಇಟ್ಕೊತಿದ್ದೀನಿ ಫ್ರೆಂಡ್ಸ್. ಇದು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ, ಏನೋ ಎಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗೋ ಐಟಮ್ಸಿಂದನೇ ಮಾಡಿದ್ದೀನಿ ಅಲ್ಲಂ ಚಟ್ನಿ. ಇದು ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕಾಗಲಿ, ದೋಸೆಗಾಗಲಿ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಪಿಕಲ್ ಟೈಪ್ ಇದ್ದಂಗೆ ಇದು ಸೇಮು. ಇವಾಗ ನಾವು ಹೆಂಗೆ ವರ್ಷ ಇಡೀ ಬೇಕಾಗಷ್ಟು ಉಪ್ಪಿನಕಾಯಿ, ಮಾವಿನಕಾಯಿ ಪಿಕಲೆಲ್ಲ ಹಾಕ್ಕೊತೀವಲ್ಲ ಫ್ರೆಂಡ್ಸ್, ಈಗ ಪ್ರಾಸೆಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ನಾನು ಫಸ್ಟು ಚೆನ್ನಾಗಿ ಅಲ್ಲನ ತೊಳೆದು ಅದರದ್ದು ಪೀಲ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು, ಬೆಳ್ಳುಳ್ಳಿ ಸಹ ಎಲ್ಲ ಸಿಪ್ಪೆ ಸುಲ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಂದಾಜು ನೋಡಿ, ನಾನು ಯಾವ ಬಟ್ಲದಿಂದ ತೊಗೊತಿದ್ದೀನಿ ಆ ಬಟ್ಲದಿಂದ ಉಪ್ಪು, ಖಾರ, ಮುಕ್ಕಾಲು ಖಾರ, ಉಪ್ಪು ನಿಮ್ಮ ರುಚಿಗೆ ಅನುಸಾರವಾಗಿ, ಆಮೇಲೆ ಅದೇ ಕಪ್ಪಲೆ ಬೆಲ್ಲದ ಅಳತಿ, ಅದೇ ಕಪ್ಪಲೆ ಅಲ್ಲ, ಅದೇ ಕಪ್ಪಲೆ ಹುಣಸೆ ಹಣ್ಣು ಎಲ್ಲ ಇದು ಅಳತಿಗೆ ಫ್ರೆಂಡ್ಸ್. ಯಾವ ಕಪ್ಪಲ್ಲಿ ತೊಗೊತೀರ ಅದೇ ಕಪ್ಪಲ್ಲಿ ಪ್ರಪೋರ್ಷನಲ್ಲಿ ಅಲ್ಲ, ಹುಣಸೆ ಹಣ್ಣು, ಬೆಲ್ಲ, ಆಮೇಲೆ ಇದು ಸ್ವಲ್ಪ ಫ್ಲೇವರ್ಗೆ ಹುರ್ಕೊಳ್ಳೋ ಸಲುವಾಗಿ ಮೆಂತೆಕಾಳು, ಸಾಸಿವೆ ಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೊಂಡು ನಾನು ಅದೇ ಬಟ್ಲದಾಗ ಹುಣ್ಸೆಹಣ್ಣು ಇಟ್ಟು, ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಹಿಂಗು ಬೇಕಾಗುತ್ತೆ. ನಾನು ಮತ್ತೆ ಅದನ್ನು ಒಗ್ಗರಣೆ ಹಾಕೋದು ಕೂಡ ಸಪ್ರೇಟ್ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಏನಕ್ಕಂದರೆ ಅದು ಪೂರ್ತಿ ವರ್ಷ ಇಡೀ ತಡಿಯೋ ಸಲುವಾಗಿ ಎಣ್ಣೆ ಆ್ಯಡ್ ಮಾಡೋದು ಫ್ರೆಂಡ್ಸ್. ನೋಡಿ, ನಾನೀಗ ಹುಣಸೆ ಹಣ್ಣು ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಇದು ಒಂದು ವರ್ಷಕ್ಕೆ ಇಡೋದಲ್ವಾ, ಅದಕ್ಕೆ ನೀಟಾಗಿ ಎಲ್ಲ ಅದ್ರ ಮೇಲಿರೋ ಡಸ್ಟ್ ಆಗಲಿ ಎಲ್ಲ ಹೋಗಲಿ ಅಂತ ಸ್ವಲ್ಪ ಕೈಯಿಂದ ಯೂಜ್ಗಿ ವಾಶ್ ಮಾಡ್ಕೊಳ್ಳಿ. ಅದು ಒಂದು ವರ್ಷ ತಡಿಬೇಕಲ್ಲ ಫ್ರೆಂಡ್ಸ್. ಮೇಲೆದು ಡಸ್ಟ್ ಹೋದರೆ ಸಾಕು. ನೋಡಿ, ಈ ಥರನೇ ಹುಣಸೆ ಹಣ್ಣೆ ವಾಶ್ ಮಾಡ್ಕೊಳ್ಳಿ, ಯಾವುದೇ ಪಿಕಲ್ಗಾಗಲಿ. ಯಾವುದು ಅಳತೆ ತೊಗೊತಿರಲ್ಲ ಆ ಅಳತೆಯಲ್ಲೇ ಅಲ್ಲ 1 ಕಪ್ಪು, ಹುಣಸೆ ಹಣ್ಣು 1 ಕಪ್ಪು ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಹುಣಸೆ ಹಣ್ಣು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾನು 1 ಕಪ್ ಹುಣಸೆ ಹಣ್ಣಿಗೆ 1.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಇದು ಕುದಿಯೋಕೆ ಇಡಬೇಕು ಗ್ಯಾಸ್ ಮೇಲೆ. ಇದು ಚೆನ್ನಾಗಿ ಎಷ್ಟಿದೆ ಅಲ್ಲ ಫ್ರೆಂಡ್ಸ್, ಅದು ಕುದ್ದು ಫೈನ್ ಪೇಸ್ಟ್ ಆಗಬೇಕು. ಅಷ್ಟುವರೆಗೆ ನಾವು ಫ್ಲೇಮ್ ಇಟ್ಟು ಕುದಿಸ್ಬೇಕು ಫ್ರೆಂಡ್ಸ್. ಅದೆಲ್ಲ ನೀರಲ್ಲಿ ಇಟ್ಕೊಂಡು ಇದಾಗುತ್ತೆ. ನಾವು ಈಗ ಮೆಂತೆಕಾಳು, ಸಾಸಿವೆ ಇತ್ತಲ್ಲ ಅದನ್ನು ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಇದು ತುಂಬ ಹೆಲ್ದಿ ಫ್ರೆಂಡ್ಸ್. ದಿನ 1 ಸ್ಪೂನ್ ತಿಂದರೂ ಕೂಡ ತುಂಬ ಒಳ್ಳೆಯದು. ಅಲ್ಲ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಮೇಲೆ ಇನ್ಫೆಕ್ಷನ್ಸ್ ಹೋಗುತ್ತೆ, ನೆಗಡಿ, ಕೆಮ್ಮಿಗೆ. ಮೆಂತೆಕಾಳಂತೂ ನಮ್ಮ ಇನ್ಸುಲಿನ್ ಲೆವೆಲ್ನ ಬ್ಯಾಲೆನ್ಸ್ ಇಡೋಕ್ಕೆ ಎಲ್ಲ ಹೆಲ್ದಿ ಐಟಮ್ಸೇ ಆಗ್ತಾ ಇರೋದು. ಈಗ ಸಾಸಿವೆ ಆ್ಯಡ್ ಮಾಡ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿ ಹುರ್ಕೊಳ್ಳಿ. ಫಸ್ಟ್ ಮೆಂತೆಕಾಳು ಸ್ವಲ್ಪ ಕೆಂಪಗಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಅದೇ ಹೀಟಿಗೆ ಸರಿ ಹೋಗುತ್ತೆ. ಇವೆರಡು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನೀಗ ಅಲ್ಲ ಕೂಡ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಸ್ವಲ್ಪ ವಾಶ್ ಮಾಡ್ಕೊಂಡಿದ್ವಲ್ಲ, ಅದು ಇದಿರುತ್ತೆ. 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಕೆಂಪಗಾಗಬೇಕು ಅಲ್ಲ ಸಹಿತ. ನಿಜವಾಗ್ಲೂ ಫ್ರೆಂಡ್ಸ್, 1 ವರ್ಷ ಆಗೋವರೆಗೂ ಒಂದು ಸಾರಿ ಮಾಡಿಕೊಂಡ್ರೆ ಎಲ್ಲ ಫ್ರೆಶ್ ಆಗಿ ಸಿಗೋತಲ್ಲಿ 1 ವರ್ಷ ಆದ್ರೂ ಇದಾಗುತ್ತೆ. ಚೆನ್ನಾಗಿ ಏನೂ ಕೆಡಲ್ಲ ಇದು, ಆಚೆಗಡೆ ಇಟ್ಟರು ಸಹ. ನೋಡಿ, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಫ್ರೆಂಡ್ಸ್. ನೀವು 1 ಸಾರಿ ತಿಂದರೆ ತಿಂತಾನೇ ಇರಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಹುಣಸೆಹಣ್ಣು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ನಾನು ಅಲ್ಲ ಕೂಡ ತುಂಬ ರೆಡ್ಡಾಗಿ ಹುರ್ಕೊತಾ ಇದ್ದೀನಿ.
ಆಲ್ಮೋಸ್ಟ್ ಅದು ಸ್ವಲ್ಪ ಇದು ಆಗಬೇಕು. ನೋಡಿ ಇಷ್ಟು ಕೆಂಪಗಾದರೆ ಸಾಕು. ನಾನೀಗ ಮೆಂತೆಕಾಳು ಸಾಸಿವೆ ಹುರ್ಕೊಂಡಿದ್ದೀನಿ, ಅಲ್ಲ ಸಹ ಹುರ್ಕೊಂಡಿದ್ದೀನಿ, ಹುಣಸೆ ಹುಳಿನ ಕುಚ್ಚೋಕಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಕುದೀತಾ ಇದೆ ಹುಣಸೆ ಹುಳಿ. ಕುದ್ದು ಈ ಲೆವೆಲಿಗೆ ಬರಬೇಕು ಅಂದರೆ ನೀರೆಲ್ಲ ಸಂಪೂರ್ಣವಾಗಿ ಬತ್ತಿ ಹೋಗಬೇಕು, ಫೈನ್ ಪೇಸ್ಟ್ ಆಗಬೇಕು. ಇದು ಜಾರಲ್ಲೇ ಹಾಕ್ಕೊಳ್ಳೋ ಪ್ರಾಸೆಸ್ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಈಗ ಸಾಸಿವೆ ಜೀರಿಗೆ ಚಿಕ್ಕ ಜಾರ್ ತೊಗೊಂಡು ನಾನು ಫೈನ್ ಪೌಡ್ರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಒಂದು 2 ಸ್ಪೂನ್ ಮೆಂತೆಕಾಳು, 2 ಸ್ಪೂನ್ ಸಾಸಿವೆ ಸಾಕು. ಸೇಮ್ ನಾವು ಹೆಂಗೆ ಪಿಕಲ್ಸಿಗೆ ಆ್ಯಡ್ ಮಾಡ್ತೀವಲ್ಲ ಆ ಥರ ಆ್ಯಡ್ ಮಾಡೋಕ್ಕೆ ಇದು. ನಾನೀಗ ಉಪ್ಪು ಖಾರನ ಅದು ಅಲ್ಲದ ಜೊತೆ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಪ್ಯಾನಲ್ಲಿ. ಇದನ್ನು ಸಪ್ರೇಟ್ ಬಟ್ಲದಲ್ಲಿ ಇಟ್ಕೊತಾ ಇದ್ದೀನಿ. ಅದು ಆಮೇಲೆ ಚಟ್ನಿಗೆ ಎಲ್ಲ ಜಾರಿಗೆ ಬಂದಿರೋದ್ಮೇಲೆ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ ಅದು ಪೌಡ್ರನ್ನ. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ದೊಡ್ಡ ಜಾರ್ ತೊಗೊಳ್ಳೋಣ ಫ್ರೆಂಡ್ಸ್. ನೋಡಿ ಇದು ಅಲ್ಲ, ಉಪ್ಪು, ಖಾರ ಸೇರಿಸ್ಕೊಂಡಿರೋದನ್ನ ನಾನು ಸ್ವಲ್ಪನೇ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಇದನ್ನು ದರಿಯಾಗಿ ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಈಗ ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಲ್ಲ ಅಷ್ಟು ಅದಕ್ಕೆ ಸರಿ ಹೋಗೋಷ್ಟು ಬೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದೇ ಸರಿ ಅಷ್ಟೆಲ್ಲ ಹಿಡಿಯಲ್ಲ ಅಲ್ವಾ, ಅದಕ್ಕೆ ಈ ಪ್ರಾಸೆಸ್ ಹೇಳ್ತಾ ಇದ್ದೀನಿ. ನೋಡಿ ಒಂದು 2-3 ಸರಿ ಇದು ತಿರುಗಿಸ್ಕೊಂಡ್ಮೇಲೆ ನಾವು ಹುಣಸೆ ಹುಳಿ ಕುದ್ದಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡ್ಕೊಳ್ಳಿ, ಇದು ಚಟ್ನಿಗೆ ಮಾಡ್ಕೊಳೋ ಪ್ರಾಸೆಸ್ಸು. ನೋಡಿ ಅದು ಹುಣಸೆ ಹುಳಿ, ಅಲ್ಲ, ಉಪ್ಪು, ಖಾರ, ಬೆಲ್ಲ, ಬೆಳ್ಳುಳ್ಳಿ ಸಹ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ನಾನು ಮಿಕ್ಕಿರೋದು ಒಗ್ಗರಣೆಗೂ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಪ್ರಪೋರ್ಷನ್ ಬಂದು 6ರಿಂದ 7. ನೋಡಿ ಈಗ ಚಟ್ನಿ ಎಲ್ಲ ಆ ಥರ ಹಾಕ್ಕೊಂಡ್ಮೇಲೆ ಆ ಪೌಡ್ರ್ ಆ್ಯಡ್ ಮಾಡಿಕೊಂಡೆ. ಮೆಂತೆಕಾಳು ಸಾಸಿವೆ ಪೌಡ್ರ್ ಆ್ಯಡ್ ಮಾಡಿ ಚೆನ್ನಾಗಿ ಅದ್ರ ಜೊತೆ ಬ್ಲೆಂಡ್ ಆಗಬೇಕು ಫ್ರೆಂಡ್ಸ್. ಆ ಥರ ಕಲಿಸ್ಕೋಬೇಕು. ಈಗ ಇದಕ್ಕೆ ತಡಕ ಹಾಕೋಣ, ಅಂದರೆ ಒಗ್ಗರಣೆ ಹಾಕೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಚಟ್ನಿ ರೆಡಿಯಾಗಿದೆ. ಈ ಚಟ್ನಿಗೆ ಹೇಗೆ ಹಾಕಬೇಕು ಒಗ್ಗರಣೆ ಅಂತ ನೋಡ್ಕೊಳ್ಳಿ. ಕರಿಬೇವು ಬೇಕು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಇಂಗು. ಇದಿಷ್ಟು ಪ್ರಪೋರ್ಷನ್ಗೆ ಒಂದು ಚಿಕ್ಕ ಬಾಟಲ್ ಇಂಗು ಹೋಗುತ್ತೆ ಫ್ರೆಂಡ್ಸ್. ಇದು ಒಗ್ಗರಣೆಗೆ ಎಣ್ಣೆ ನೋಡ್ಕೊಳ್ಳಿ. ಈಗ ಪ್ಯಾನಲ್ಲಿ ಎಣ್ಣೆ ಕಾಯ್ತಾ ಇದೆ ಫ್ರೆಂಡ್ಸ್. ಈಗ ನಾನು ಉದ್ದಿನಬೇಳೆ ಆ್ಯಡ್ ಮಾಡಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ. ಈಗ ಉದ್ದಿನಬೇಳೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ, ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಮೇನ್ ಐಟಮ್ಮು ಬೆಳ್ಳುಳ್ಳಿ. ನಾನು ಅರ್ಧ ಮಿಕ್ಸಿಗೂ ಹಾಕ್ಕೊಂಡಿದ್ದೆ, ಇನ್ನು ಅರ್ಧ ನಾನೀಗ ಒಗ್ಗರಣೆಗೂ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಮಾಲ್ ಪ್ರಪೋರ್ಷನಲ್ಲಿ ಮಾಡಿ ನೋಡ್ಕೊಳ್ಳಿ. ಅದೇನ ಪರ್ಫೆಕ್ಟಾಗಿ ನಿಮಗೆ ಲೈಕ್ ಆದರೆ ವರ್ಷ ಇಡೀ ಕೆಡಲಾರ್ದಂಗೆ ಇರುತ್ತೆ ಫ್ರೆಂಡ್ಸ್. ಈ ಚಟ್ನಿ ಮಾತ್ರ ಆಲ್ ಟೈಮ್ ಫೇವ್ರೆಟ್ ನಮಗಂತೂ. ಈಗ ಹಿಂಗೆ ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ.
ನೋಡಿ ಫ್ರೆಂಡ್ಸ್, ಈಗ ನನ್ನ ಚಟ್ನಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಆ್ಯಡ್ ಮಾಡೋದು ನೋಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಅದು ಎಣ್ಣೆ ಎಲ್ಲ ಮರ್ಜ್ ಆಗಬೇಕು. ನಾನು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ನಾವು ಒನ್ ಟೈಮ್ ಅಲ್ಲ ಫ್ರೆಶ್ ಸಿಕ್ಕಿದಾಗ ವರ್ಷ ಇಡೀ ಆಗೋಷ್ಟು ಮಾಡ್ಕೊಂಡು ಇಟ್ಕೊತೀವಿ, ಸ್ಟೋರ್ ಮಾಡ್ಕೊತೀವಿ. ಚೆನ್ನಾಗಿ ಏರ್ ಟೈಟ್ ಕಂಟೈನರ್ ತೊಗೊಳ್ಳಿ. ಟ್ಯಾವ್ ಕೈಲೇ ಆಗಲಿ ಏನೂ ಮುಟ್ಟೋದು ಮಾಡ್ಕೋಬೇಡಿ. ಒಂದು ಸ್ಪೂನ್ ಅದಕ್ಕಾಗೆ ಸಪ್ರೇಟಾಗಿ ಬಳಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಇದು ಹೆಲ್ದಿ ರೆಸಿಪಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.